ನಿಮಗೆಲ್ರಿಗೂ ಗೊತ್ತಿರುವಂಗೆ ಎಕ್ಸ್ನೆಸ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ಇವಾಗ ನಮಗೆ ಪ್ಲೇ ಸ್ಟೋರ್ ಅಲ್ಲಿ ಮತ್ತೆ ಆಪ್ ಸ್ಟೋರ್ ಅಲ್ಲೂ ಎಕ್ಸ್ನೆಸ್ ನೋಡ್ಲಿಕ್ಕೆ ಸಿಗಲ್ಲ. ಸೊ ಜುಲೈ 11ರವರೆಗೂ ಮಾತ್ರ ನಮಗೆ ಟೈಮ್ ಕೊಟ್ಟಿದ್ರು. ಸೊ ನೀವೇನಾದ್ರೂ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಿದ್ರೆ ಜುಲೈ 11ರವರೆಗೂ ನೀವು ಅಕೌಂಟ್ ಕ್ರಿಯೇಟ್ ಮಾಡಬಹುದಾಗಿತ್ತು. ಸೊ ಜುಲೈ 11 ಆದ್ಮೇಲೆ ನೀವು ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಏನ್ ಮಾಡಿದ್ರು. ಸೊ ನಮ್ಗೊಂದು ಇಮೇಲ್ ಬಂದಿತ್ತು. ಆಲ್ಮೋಸ್ಟ್ ಎಕ್ಸ್ನೆಸ್ ಯೂಸ್ ಮಾಡೋರಿಗೆ ಎಲ್ರಿಗೂ ಒಂದು ಇಮೇಲ್ ಬಂದಿತ್ತು. ಓಕೆನಾ. ಸೊ ಇವಾಗ ಎಕ್ಸ್ನೆಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಇಂಡಿಯಾಗೆ ಹೆಜ್ಜೆ ಇಡ್ಲಿಕ್ಕೆ ಇವರೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಮಾಡ್ತಾ ಇದಾರೆ, ಇದೇ ಒಂದು ನೇಮ್ ಇಂದ ಬರ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಇದರಲ್ಲಿ ಏನಾದ್ರು ಚೇಂಜಸ್ ಆಗಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಕ್ಸ್ನೆಸ್ ಅಕೌಂಟ್ ನೀವು ಓಪನ್ ಮಾಡಿದ್ಮೇಲೆ ನಿಮ್ಗೊಂದು ನೋಟಿಫಿಕೇಶನ್ ಬಂದಿರುತ್ತೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯುವರ್ ಪರ್ಸನಲ್ ಏರಿಯಾ ಈಸ್ ಮೂವಿಂಗ್ ಅಂತ ಇದೆ. ಓಕೆ, ಸೊ ನೀವು ಚೆಕ್ ಮಾಡಬಹುದು ಆಲ್ರೆಡಿ ನಿಮ್ಮ ಹತ್ರ ಎಕ್ಸ್ನೆಸ್ ಅಕೌಂಟ್ ಇದ್ರೆ. ಓಕೆ, ಸೊ ಇದು ನೋಟಿಫಿಕೇಶನ್ ಎಲ್ರಿಗೂ ಜುಲೈ 14ಕ್ಕೆ ಬಂದಿದೆ. ಸೊ ಇವಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಒಂದು ಪಾಪ್ ವಿಂಡೋ ಓಪನ್ ಆಗುತ್ತೆ. ಏನ್ ಹೇಳ್ತಾ ಇದೆ ಇಲ್ಲಿ, ಯುವರ್ accounts and personal area are being transferred to another XNES entity. OneWest Limited, licensed under regulated by OneCow Financial Service Commission. ಓಕೆ, ಸೊ ಈಗ ಎಕ್ಸ್ನೆಸ್ ನವರು ಏನ್ ಮಾಡಿದಾರೆ ಅಂದ್ರೆ ಇವರ ಒಂದು ಏನೋ ಒಂದು ಲೀಗಲ್ ಪ್ರಾಬ್ಲಮ್ ಇಂದಾನೋ ಅಥವಾ ಸೆಕ್ಯೂರಿಟಿ ಅಪ್ಗ್ರೇಡ್ ಮಾಡ್ಲಿಕ್ಕೋ ಇವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಒಂದು ಲೈಸೆನ್ಸ್ ಅಂಡರ್ ಅಲ್ಲಿ ಇವರು ವರ್ಕ್ ಮಾಡ್ತಾ ಇದ್ರು. ಸೊ ಯಾವ್ದಪ್ಪ ಲೈಸೆನ್ಸ್ ಅಂದ್ರೆ ಎಕ್ಸ್ನೆಸ್ ಇಸ್ ರೆಗ್ಯುಲೇಟೆಡ್ ಬೈ ಸ್ಪೆಷಲಿಸ್ಟ್ ಬೈ ದ ಫೈನಾನ್ಷಿಯಲ್ ಸರ್ವಿಸ್ ಅಥಾರಿಟಿ. ಓಕೆನಾ. ಸೊ ಇವು ಎಕ್ಸ್ನೆಸ್ ಅವರು ಮೊದಲು ಸ್ಪೆಷಲಿಸ್ಟ್ ಫೈನಾನ್ಷಿಯಲ್ ಸರ್ವಿಸ್ ಅಥಾರಿಟಿಯಲ್ಲಿ ರಿಜಿಸ್ಟರ್ ಆಗಿದ್ರು, ಲೈಸೆನ್ಸ್ ನ ಪಡ್ಕೊಂಡಿದ್ರು. ಇವಾಗ ಈ ಸ್ಪೆಷಲಿಸ್ಟ್ ಇಂದ ಇವ್ರು ಏನ್ ಮಾಡಿದಾರೆ ಅಂದ್ರೆ OneWest ಲಿಮಿಟೆಡ್ ಅಲ್ಲಿ ಇವರ ಒಂದು ಟೋಟಲ್ ಡೇಟಾವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಓಕೆ, ಸೊ ಈಗ ಎಕ್ಸ್ನೆಸ್ ಅವ್ರು ಏನ್ ಮಾಡ್ಬೋದು, ಒಂದು ಹೊಸ ಹೆಸರಿಂದ ಇಂಡಿಯಾದಲ್ಲಿ ಮತ್ತೆ ಹೆಜ್ಜೆ ಇಡಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಯಾವ ತರ ಅಂದ್ರೆ ಆಲ್ರೆಡಿ ಇವರೊಂದು ವೆಬ್ಸೈಟ್ ಕೂಡ ರಿಜಿಸ್ಟ್ರೇಷನ್ ಮಾಡಿಟ್ಟಿದ್ದಾರೆ. ನಾವು ನಮಗೆ ಇಲ್ಲಿ ನೋಡಬಹುದು. ಸೊ ಒಂದು ನಮ್ಗೆ ಇಲ್ಲಿ URL ಅಲ್ಲಿ ಚೆಕ್ ಮಾಡಿದ್ರೆ mydocsnes.com ಅಂತ ಇದೆ. ಓಕೆ, ಸೊ ಇವರು ಈಗ ಒಂದು ಹೊಸ ಒಂದು ವೆಬ್ಸೈಟ್ ಅಥವಾ ಒಂದು ಹೊಸ ಡೊಮೇನ್ ನ ಇವರು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ಯಾವ್ದಪ್ಪ ಡೊಮೇನ್ ಅಂದ್ರೆ ಇಲ್ಲಿ ಗಮನಿಸಬಹುದು www.xnes.pu ಸಿ ಒಂದು ಡೊಮೇನ್ ನ ಇವರು ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ಈ ಒಂದು ವೆಬ್ಸೈಟ್ ಏನ್ ಹೇಳುತ್ತೆ, ವೆಬ್ಸೈಟ್ ಈಸ್ ಅನ್ಅವೇಬಲ್. ಓಕೆ, ಸೊ ವೆಬ್ಸೈಟ್ ಈಸ್ ಯು ಟ್ರೈಂಗ್ ಟು ಆಕ್ಸೆಸ್ ನಾಟ್ ಅವೈಲೇಬಲ್ ಇನ್ ಯುವರ್ ಲೊಕೇಶನ್. ಸೊ ಎಕ್ಸ್ನೆಸ್ ನೇಮ್ ಕೂಡ ಇನ್ನೂ ಅದೇ ಇದೆ, ಬಟ್ ಇದು ಹಿಂಗೆ ಇದೇ ಕಂಟಿನ್ಯೂ ಆಗುತ್ತಾ ಅಥವಾ OneWest ಅಂತ ಬರುತ್ತಾ, ಸೊ ಈಗ ಕಾದು ನೋಡ್ಬೇಕು. ಓಕೆ, ಸೊ ಇವಾಗ ಆಲ್ರೆಡಿ ನಮ್ಮ ಎಕ್ಸ್ನೆಸ್ ಅಕೌಂಟ್ ಅವರು ನಾವ್ ಏನ್ ಮಾಡ್ಬೇಕು, ನಾವು ಏನೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವರು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ, ರೆಸ್ಟ್ ಅಶ್ಯೂರ್ಡ್ ದಟ್ ದಿಸ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್ ಅಂಡ್ ನೋ ಆಕ್ಷನ್ ಈಸ್ ನೀಡೆಡ್. ನೀವು ಏನೋ ಮಾಡೋ ಅವಶ್ಯಕತೆ ಇಲ್ಲ, ನೀವೇನು ಮಾಡಬೇಡಿ. ಸೊ ನಾವೇನಾದ್ರೂ ಡೇಟಾನ ಟ್ರಾನ್ಸ್ಫರ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಈ ಒಂದು xnes.com ಇಂದ xnes.pu ಗೆ ಆಟೋಮ್ಯಾಟಿಕಲಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ನೀವು ಏನೋ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫಂಡ್ ಆಗ್ಲಿ, ನಿಮ್ಮ ಟ್ರೇಡ್ಸ್ ಆಗ್ಲಿ, ನೀವು ಟ್ರೇಡ್ ಹಿಸ್ಟ್ರಿ ಆಗ್ಲಿ, ಅದು ಯಾಸ್ ಇಟ್ ಇಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇವರು ಹೇಳ್ತಿದ್ದಾರೆ. ಓಕೆ, ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ಎಕ್ಸ್ನೆಸ್ ಮತ್ತೆ ಇಂಡಿಯಾದಲ್ಲಿ ಬರುತ್ತಾ ಇಲ್ವಾ? ಬಂದ್ರೆ ಎಕ್ಸ್ನೆಸ್ ಬೆಸ್ಟ್ ಬ್ರೋಕರ್. ಎಕ್ಸ್ನೆಸ್ ನನ್ನ ಪ್ರಕಾರ ತುಂಬಾ ಬೆಸ್ಟ್ ಬ್ರೋಕರ್ ಇದೆ. ಯಾಕಂದ್ರೆ ಅರೌಂಡ್ 15ರಿಂದ 18 ವರ್ಷ ಎಕ್ಸ್ನೆಸ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಈಗ ಕಾದ್ ನೋಡೋಣ, ಎಕ್ಸ್ನೆಸ್ ಏನಾದ್ರು ಮತ್ತೆ ಮರಳಿ ಬಂದ್ರೆ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೇನೆ. ಸೊ ಸಾಧ್ಯ ಆದಷ್ಟು ಕ್ರಿಪ್ಟೋ ಟ್ರೇಡಿಂಗ್ ಮಾಡೋಕೆ ಟ್ರೈ ಮಾಡಿ. ಇಂಡಿಯನ್ ಮಾರ್ಕೆಟ್ ಜೊತೆ ಕ್ರಿಪ್ಟೋ ಕೂಡ ಅಳವಡಿಸ್ಕೊಳ್ಳಿ. ಓಕೆನಾ, ಯಾಕಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ರಿಪ್ಟೋ ಸ್ವಲ್ಪ ಈಸಿ ಇದೆ. ನಿಮ್ಗೆ ಏನಾದ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಯಾವ ಮಾರ್ಕೆಟ್ ನಿಮ್ಗೆ ಈಸಿ ಇಲ್ಲ. ಸೊ ಆದಷ್ಟು ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ, ಕಲೀರಿ, ಆಮೇಲೆ ಟ್ರೇಡ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.